ನಮಸ್ಕಾರ ವೀಕ್ಷಕ ಬಂಧುಗಳೇ, ರಾಮರಾವ್ 701 ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ಆರೋಗ್ಯವೇ ಭಾಗ್ಯ. ಯಾಕೆ ಅಂತಂದರೆ ನಾವು ಆರೋಗ್ಯವನ್ನು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನೆಮ್ಮದಿಯಾಗಿರ್ಬೋದು. ಇದಕ್ಕೆ ಸಾಕಷ್ಟು ನಿದರ್ಶನಗಳು, ಉದಾಹರಣೆಗಳು ಬೇಕಾದಷ್ಟಿವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲೆಲ್ಲೋ ಹೋಗಿ ಯಾವ್ಯಾವುದೋ ಪದಾರ್ಥಗಳನ್ನ ತಿಂದು ಯಾವ್ಯಾವುದೋ ಟೇಸ್ಟಿಂಗ್ ಪೌಡ್ರ್ ಹಾಕಿರೋದು, ಅಜಿನೋಮೋಟೋ ಏನೇನೋ ಹೇಳ್ತಾರಲ್ಲ, ರಾಸಾಯನಿಕ ವಸ್ತುಗಳನ್ನ ಹಾಕಿ ಆಹಾರ ಪದಾರ್ಥಗಳನ್ನ ಸಿದ್ಧಪಡಿಸಿರೋದು, ಆ ಆಹಾರ ಪದಾರ್ಥಗಳನ್ನ ನಾವು ತಿನ್ನೋದು, ನಮ್ಮ ಆರೋಗ್ಯ ಕೆಡೋದು, ಇದೆಲ್ಲ ಆಗಬಾರ್ದು ಅಂದರೆ ನಾವು ಹೋಮ್ ಮೇಡ್ ಫುಡ್ಸು, ಮನೆಯಲ್ಲಿ ಮಾಡಿದಂಥದ್ದು, ರುಚಿ ಮಾಡಿದಂಥದ್ದು, ಆ ಥರ ಒಂದು ಆಹಾರ ಪದಾರ್ಥಗಳನ್ನ ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇದೇನಪ್ಪ ಯಾಕೆ ಈ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ಯಾಕೆ ಅಂತಂದರೆ ಉತ್ತಮವಾದ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದ್ರೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಅಂತ ಅಂದರೆ ಈ ಥರ ಆಹಾರ ಮೇಳಗಳದು ರುಚಿಯಾಗಿ ಮಾಡಿದಂಥದ್ದು, ಕಣ್ಣು ಮುಂದೆ ನಮಗೆ ಮಾಡಿಕೊಟ್ಟಂಥದ್ದು, ಅನ್ನಪೂರ್ಣ ಪ್ರಸಾದ ನಿಲಯದಲ್ಲಿ ಸಿಕ್ಕದಂಥ ರುಚಿಯನ್ನು ಇರುವಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ಈ ಆಹಾರ ಮೇಳನ ನೆಲಮಂಗಲದಲ್ಲಿ ಪೇಟೆ ಬೀದಿಯಲ್ಲಿ ರುದ್ರೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಅಂದರೆ ಈ ಜನವರಿ 12ನೇ ತಾರೀಕು ಭಾನುವಾರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕು ಬ್ರಾಹ್ಮಣ ಸಭಾದ ಅಂಗಸಂಸ್ಥೆಯಾದ ಶ್ರೀ ಮಾತಾ ವಿಪ್ರ ಮಹಿಳಾ ಮಂಡಳಿ ಅವರಿಂದ ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಆಹಾರ ಮೇಳದಲ್ಲಿ ಸಾಕಷ್ಟು ಹವ್ಯಾಸಿ ತಿಂಡಿ ತಿನಿಸುಗಳು, ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನ ಇಲ್ಲಿ ತಂದು ಮಾರಾಟ ಮಾಡಲಾಗುತ್ತೆ. ಹಾಗೆ ಅಲ್ಲಿ ಕೂಡ ಸಿದ್ಧಪಡಿಸಿ ಕೊಡಲಾಗುತ್ತೆ. ಒಂದಕ್ಕಿಂತ ಒಂದು ರುಚಿಯಾಗಿರುವಂಥ ವಿಶೇಷವಾದ ವಿಭಿನ್ನವಾದ ಆಹಾರ ಪದಾರ್ಥಗಳನ್ನ ನಾವು ಇಲ್ಲಿ ತಗೋಬೋದು. ಈ ಆಹಾರ ಮೇಳ ಕಾರ್ಯಕ್ರಮವನ್ನು ನೆಲಮಂಗಲದ ಇನ್ಸ್ಪೆಕ್ಟರ್ ಆದಂಥವರು ಶ್ರೀ ಶಶಿಧರ್ ಅವರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅವರು ಕೂಡ ಸಾಕಷ್ಟು ಹಿತನುಡಿಗಳನ್ನ ಹೇಳಿದ್ರು. ಇತ್ತೀಚೆಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹೇಳಿದಂಥ ವಿಚಾರ ಅಂದರೆ ಆನ್ಲೈನ್ ಕ್ರೈಮ್, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಅಂದರೆ ನಮಗೆ APK ಕೋಡ್ ಅಂತ ಬರೋದು, ಆ ಲಿಂಕ್ನ ನಾವು ಕ್ಲಿಕ್ ಮಾಡೋದು, ಅದರಿಂದ ನಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹಣ ವರ್ಗಾವಣೆ ಆಗೋದು, ನಮ್ಮ ವೈಯಕ್ತಿಕ ಇನ್ಫಾರ್ಮೇಷನ್, ಪರ್ಸನಲ್ ಡೇಟಾಗಳೆಲ್ಲ ಟ್ರಾನ್ಸ್ಫರ್ ಆಗೋದು, ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲವೂ ಈ ಥರ ಆಗಿ ತೊಂದರೆಗೆ ಒಳಗಾಗಬೇಡಿ, ಆ ಥರದ್ದು ಯಾವುದೋ ಇದು ಮಾಡಬೇಡಿ ಅಂತ ಸಾಕಷ್ಟು ಸಮಾಜಮುಖಿ ವಿಚಾರಗಳನ್ನ, ಹಾಗೆ ಎಚ್ಚರಿಕೆಯ ವಿಚಾರಗಳನ್ನ, ನಮಗೆ ಉಪಯುಕ್ತ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಅವ್ರ ವಿಡಿಯೋ ತುಂಬ ವೈರಲ್ ಆಗಿ ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ. ಸರ್ ಹೇಳಿದಂಥ ಮಾಹಿತಿ ಲಕ್ಷಾಂತರ ಜನ ನೋಡಿದ್ದಾರೆ, ಅದನ್ನು ಸುಮಾರು ಲಕ್ಷಾಂತರ ವ್ಯೂಸ್ ಕೂಡ ಆಗಿದೆ. ಈ ವ್ಯೂಸ್ ಬಗ್ಗೆ ಇರಲಿ, ಆದರೆ ಅವರು ತಮ್ಮಲ್ಲಿರೋ ಒಂದು ಸ್ವಾಭಾವಿಕ ಒಂದು ಸಮಾಜಮುಖಿ ವಿಚಾರಗಳನ್ನ, ಸಾಮಾಜಿಕ ಕಳಕಳಿಯಿಂದ ಎಲ್ಲ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಭಾಳ ಸಂತೋಷ ಆಯಿತು. ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದ್ದು ತುಂಬಾ ಸಂತೋಷ ಆಯಿತು. ಅವರು ಕೂಡ ಮೇಳದಲ್ಲಿ ಅವ್ರ ಕುಟುಂಬ ಸಹಿತ ಬಂದಿದ್ದು, ಕಾರ್ಯಕ್ರಮದಲ್ಲಿ ಎಲ್ಲ ಬಗೆ ತಿಂಡಿ ತಿನಿಸುಗಳನ್ನ ಅವರು ಕೂಡ ಟೇಸ್ಟ್ ಮಾಡಿದ್ರು. ಈ ಆಹಾರ ಮೇಳದಲ್ಲಿ ಸುಮಾರು 100 ಬಗೆಯ ತಿನಿಸುಗಳು ಇಲ್ಲಿ ಇಟ್ಟಿದ್ರು. ಅದಲ್ಲದೆ ಕರಕುಶಲ ವಸ್ತುಗಳು, ಬೇಕಾದಷ್ಟು ಇನ್ನು ಬೇರೆ ಬೇರೆ ಸಾಮಗ್ರಿಗಳು ಅಲ್ಲಿ ಇತ್ತು. ಅದರಲ್ಲಿ ಹೇಳಬೇಕು ಅಂದರೆ ಹೋದರೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಸಿಗುತ್ತೆ. ಮಸಾಲೆ ದೋಸೆ, ಪಲಾವು, ಚಟ್ನಿ ಪುಡಿ, ಇಡ್ಲಿ, ಕ್ಯಾರೆಟ್ ಹಲ್ವಾ, ಗುಲಾಬ್ ಜಾಮೂನು, ಓಪನ್ ದೋಸೆ, ಆಲೂ ಟ್ವಿಸ್ಟರು, ಒಬ್ಬಟ್ಟು, ಪಡ್ಡು, ಚಾಟ್ಸು, ಎಳ್ಳು ಬೆಲ್ಲ, ಹಾಲು ಬಾಯಿ, ಸೀರೆ, ಒಡವೆ, ಸಾಂಬಾರು ಪುಡಿ, ಅಗರಬತ್ತಿ, ಅಕ್ಕಿ ರೊಟ್ಟಿ, ಉಡಿ ಅವಲಕ್ಕಿ, ನುಚ್ಚಿದ ಉಂಡೆ, ಬಜ್ಜಿ, ಬೋಂಡ, ಸಂಕ್ರಾಂತಿಗೆ ಬೇಕಾಗುವಂಥ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಚಿಪ್ಸು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಸ್ಯಾಂಡ್ವಿಚ್ಚು, ಹೈಗ್ರೀವ, ಪುಳಿಯೋಗರೆ, ಒತ್ಶಾವಿಗೆ, ಇದ್ಕಿದ ಬೇಳೆ ಸಾರು, ಚುರುಮುರಿ, ಉಪ್ಪಿಟ್ಟು, ಚಾಟ್ಸು, ಕೊಬ್ಬರಿ ಮಿಠಾಯಿ, ಹೋಮ್ ಮೇಡ್ ಚಾಕ್ಲೇಟು, ವಾಂಗಿಬಾತು, ಪುಳಿಯೋಗರೆ ಗೊಜ್ಜುಗಳು, ಕಜ್ಜಾಯ, ಸಮೋಸ, ರಂಗೋಲಿ ಡಿಸೈನರು, ಹೂಬತ್ತಿ, ಗೆಜ್ಜೆ ವಸ್ತ್ರ, ಇನ್ನೂ ಅನೇಕ ಪದಾರ್ಥಗಳು ಏನು ಬೇಕೋ ಅದೆಲ್ಲ ಅಲ್ಲಿ ಸಿಗ್ತಾಯಿತ್ತು. ಅದನ್ನೆಲ್ಲ ಒಂದೇ ಸೂರಿನಡಿ ಎಷ್ಟು ಹಲವು ಬಗೆಯ ತಿಂಡಿ ತಿನಿಸುಗಳನ್ನ ಮತ್ತು ಇಷ್ಟೊಂದು ಮನೆಗೆ ಬೇಕಾಗುವಂಥ ವಸ್ತುಗಳನ್ನ ಒಂದೇ ಸೂರಿನಡಿ ಸಿಗೋದು ಅಂತಂದರೆ ಇಂಥ ಮೇಳಗಳಲ್ಲಿ ಮಾತ್ರ. ಈ ಒಂದು ಮೇಳಕ್ಕೆ ನಾನು ಬೆಳಿಗ್ಗೆ 8 ಹೋದೆ. ಹೊಟ್ಟೆ ತುಂಬ ಹಸಿತಾಯಿತ್ತು. ಬೆಳಗ್ಗೆ ತಿಂಡಿ ಅಲ್ಲೇ ತಿನ್ನೋಣ, ಅಲ್ಲಿಂದನೇ ಸ್ಟಾರ್ಟಪ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲೆಲ್ಲ ದೋಸೆ ಅದು ಇದೆಲ್ಲ ತಿಂಡಿ. ನಾನು ಮೊದಲೇ ತಿಂಡಿ ತಿನ್ನೋದಲ್ಲಿ ತಿಂಡಿ ಪೋತ ಹೇಳಬೇಕು ಅಂತಂದರೆ ಈ 2ನೇ ವರ್ಷದ ಹಿಂದೆ ಕೂಡ ನಾನು ಇದೇ ಥರ ಒಂದು ಆಹಾರ ಮೇಳದ ವಿಡಿಯೋ ಕೂಡ ಮಾಡಿದ್ದೆ. ಸಾಕಷ್ಟು ಜನ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ. ಹೋದ ವರ್ಷಕ್ಕಿಂತ ಇನ್ನೂ ಅನೇಕ ಸ್ಟಾಲ್ಗಳು, ವಿವಿಧ ಬಗೆಯ ತಿಂಡಿ ತಿನಿಸುಗಳು ಹೆಚ್ಚಾಗಿವೆ. ಇಲ್ಲಿ ಸೀರೆ ಮಾರಾಟ ಅವು ಇವು ಎಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ವೇಳೆ ಹೋದ ವರ್ಷದ ಹಳೆ ವಿಡಿಯೋ ನಿಮಗೇನಾದರೂ ನೋಡಬೇಕು ಅಂತ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೂಡ ಹಾಕಿರ್ತೀನಿ. ನನ್ನ ರಾಮರಾವ್ 701 ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ನೋಡ್ಬೋದು. ಆಮೇಲೆ ನಮ್ಮ ಶ್ರೀ ಮಾತಾ ವಿಪ್ರ ಮಹಿಳಾ ಮಂಡಳಿಯವರಿಂದ
ಈ ಒಂದು ಆಯೋಜಕರು ಕೂಡ ಮಾತಾಡ್ತಾರೆ, ಏನೇನಾಗಿದೆ, ಹೇಗೆ ಹೋಗಿದೆ, ಇದು ಶುರುವಾಗೋದಕ್ಕೆ ಕಾರಣ ಏನು. ಶಶಿರೇಖಾ ಕೃಷ್ಣಮೂರ್ತಿ ಅನ್ನೋರು ಶುರು ಮಾಡಿದ್ರು. ಅಲ್ಲಿಂದ ಶುರುವಾಗಿದ್ದು ಹವ್ಯಾಸಿ ತಿಂಡಿ ತಿನಿಸು ಮೇಳ ಇವತ್ತು ಸಾವಿರಾರು ಜನ ಬಂದು ಭಾಗವಹಿಸುವಂಥ ರೀತಿಯಲ್ಲಿ ಆಗಿದೆ ಅಂತ ಅವರ ಆಯೋಜಕರು ಹೇಳಿದ್ರು. ಶ್ರೀಮತಿ ಪದ್ಮಾ ಆನಂದ್ ಅವರು, ಉಮಾ ಸೀತಾರಾಮ್ ಅವರು, ಶ್ರೀ ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷರಾದಂಥ ಶ್ರೀ ಜಗನ್ನಾಥರವರು, ಹೀಗೆ ಹಲವಾರು ಜನ ಗಣ್ಯರು ಮಾತಾಡಿದ್ರು. ಶ್ರೀಮತಿ ಶಶಿರೇಖಾ ಕೃಷ್ಣಮೂರ್ತಿ ಅವರು ಕೂಡ ಮಾತಾಡಿದ್ರು. ಒಂದು ಟೆಕ್ನಿಕಲಿ ಎರರಾಗಿ ಇವರು ಮಾತಾಡಿದಂಥ ವಾಯ್ಸ್ ಎಲ್ಲ ಹೊರಟೋಗಿದೆ. ನಾನು ಯಾವುದೇ ರೀತಿ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ದಯವಿಟ್ಟು ಅದು ನಾನು ಸಾರಿ ಕೂಡ ಕೇಳ್ತಾ ಇದ್ದೀನಿ. ಅವರು ಮೇಳದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮೇಳದಲ್ಲಿ ಏನೇನು ಹೊಸ ಬಗೆಯ ತಿಂಡಿ ತಿನಿಸುಗಳು ಏನೇನು ಹೊಸ ಪರಿಚಯಗಳಾಗಿದೆ. ಹಳೆಯದಾಗಿ ಒಂದು 40 ಸ್ಟಾಲ್ ಇತ್ತು, ಈ ಸಲ 50 ಸ್ಟಾಲ್ವರೆಗೂ ಆಯಿತು ಹಾಗಂತ ಅವ್ರು ಹೇಳಿದ್ರು. ಹಾಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ನಮಸ್ಕಾರ, ನಿಮ್ಮ ಹೆಸರು? ಸರ್ ಗಣೇಶ್ ಅಂತ ಸರ್. ಇದು ಪ್ರತಿ ವರ್ಷ ನಮ್ಮ ತಾಲೂಕು ಬ್ರಾಹ್ಮಣ ಸಭಾಯಿಂದ ಪ್ರತಿ ವರ್ಷ ಈ ಒಂದು ಆಹಾರ ಮೇಳನ ಇದನ್ನು ಆಯೋಜಿಸ್ತಾರೆ. ಪ್ರತಿ ವರ್ಷನೂ ನಾವು ಇಲ್ಲಿ ಬಂದು ತರತರವಾದಂಥ ತಿಂಡಿಗಳನ್ನ, ಆಮೇಲೆ ಮನೆಗೆ ಉಪಯೋಗವಂಥ ಈ ಹಪ್ಪಳ ಇರ್ಬೋದು, ಸೊಂಡಿಗೆ ಇರ್ಬೋದು, ಬೇರೆ ಥರ ಏನೇನು ಮನೆಗೆ ಉಪಯೋಗ ಆಗುತ್ತೆ ಅಂಥವನ್ನೆಲ್ಲ ನಾವು ತಗೊಂಡು ಮನೆಗೆಲ್ಲ ತೊಗೊಂಡೋಗ್ತೀವಿ. ಆಮೇಲೆ ಇಲ್ಲಿ ಪ್ರತಿ ವರ್ಷಕ್ಕಿಂತ ಜನ ಜಾಸ್ತಿ ಸೇರ್ತಾನೆ ಇದ್ದಾರೆ. ಇಲ್ಲಿ ಎಲ್ಲಾ ತರದ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಆಮೇಲೆ ಉಪ್ಪಿನಕಾಯಿ, ಹಪ್ಪಳ ಪ್ರತಿಯೊಂದು ಸಿಗುತ್ತೆ. ಎಲ್ಲ ಮನೇಲಿ ಮಾಡಿರೋದು, ಯಾವುದೇ ರೀತಿಯಾದಂಥ ಫ್ಯಾಕ್ಟ್ರಿಲಾಗಲಿ ಔಟ್ಲೆಟ್ ಅಲ್ಲಿ ತಂದಿರೋದಲ್ಲ, ಎಲ್ಲ ಅವರೇ ಸ್ವತಃ ಕೈಯಿಂದ ಮಾಡ್ಕೊಂಡ್ ಬಂದಿರೋದು. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಜನ ಎಲ್ಲ ಒಂದ್ಸರಿ ಬಂದು ನಮ್ಗೆ ಏನು ಬೇಕೋ ಅದನ್ನ ತಗೊಂಡು ಈ ಒಂದು ಕಾರ್ಯಕ್ರಮನ ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಸರ್. ಕೊನೆಗೆ ಆ ವಿಡಿಯೋನ ನಾನು ಅಲ್ಲೇ ಚೆಕ್ ಮಾಡಿಕೊಂಡೆ. ಅದು ಏನು ಮಾಡೋಕ್ಕಾಗಿಲ್ಲ, ಅದು ಆಡಿಯೋ ಎಲ್ಲ ಹೊರಟೋಗಿತ್ತು. ಕೊನೆಗೆ ಎಚ್ಚೆತ್ಕೊಂಡು ನಮ್ಮ ಗಣಿ ಸರ್ ಅವರು ಮಾತಾಡ್ಸೋಣ ಅಂತ ಹೇಳಿ ಆವಾಗ ಅದನ್ನು ರೆಡಿ ಮಾಡಿಕೊಂಡೆ. ನಮ್ಮ ಪುಣ್ಯ ಅದು ಚೆನ್ನಾಗೇ ಬಂತು, ರೆಕಾರ್ಡ್ ಆಯಿತು. ಆಮೇಲೆ ಇನ್ನೂ ಇದ್ದು ಮತ್ತೆ ಬೇರೆ ರೀತಿಯ ಒಂದು ಇದನ್ನು ಕವರ್ ಅಪ್ ಮಾಡೋಕ್ಕಾಗಲಿಲ್ಲ. ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದದ್ರಿಂದ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಇನ್ನು ಸಾಕಷ್ಟು ಬಗೆ ತಿಂಡಿ ತಿನಿಸುಗಳನ್ನ ನಾನು ಮಿಸ್ ಮಾಡ್ಕೊಂಬಿಟ್ಟೆ. ಅದು ಇರೋವರೆಗೂ 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಿಲ್ಲ. ಒಂದು ವಿಡಿಯೋ ಮಾಡಿದೆ, ಇನ್ನೊಂದು ತಿಂಡಿ ತಿಂದೆ, 2 ಕೆಲಸ ಅಂತ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಬಂಧು ಭಗಿನಿಯರು ಯಾರ ಹತ್ರ ಹೋಗಿ ತಿನ್ನೋದು ಹೇಗೆ ಅಂತ ಕನ್ಫ್ಯೂಸ್ ಕೂಡ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರು ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ತುಂಬ ಸಖತ್ತಾಗಿ. ಯಾರ್ಯಾರು ಇಂಥ ಆಹಾರ ಮೇಳದಲ್ಲೆಲ್ಲ ಬಂದಿದ್ರಿ, ಪಾಲ್ಗೊಂಡಿದ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ವಿಡಿಯೋ ನೋಡಿದ ಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ಬೋದು. ಆಮೇಲೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕೂಡ ನೀವು ಅದನ್ನು ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಎಲ್ಲ ರೀತಿಯ ವಿಡಿಯೋಗಳನ್ನ ಹಾಕಿ ಸಾಕಷ್ಟು ಇನ್ಫಾರ್ಮೇಟಿವ್ ವಿಚಾರಗಳನ್ನ ನಾನು ತಿಳಿಸಿದ್ದೀನಿ. ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ರಾಮರಾವ್ 7019ನಲ್ಲಿ. ನಿಮಗೇನಾದರೂ ಇಷ್ಟ ಆಗಿದೆ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಥ್ಯಾಂಕ್ ಯು, ಬಾಯ್.